ವೇದಿಕೆ ಮೇಲೆ ಬರ್ತಾ ಇರೋದು ನಮ್ಮ ಭಾರತದ ಇಸ್ರೋನಲ್ಲಿ ಸೈಂಟಿಸ್ಟ್ ಆಗಿರುವಂತಹ ಶ್ವೇತಾ. ಮುಂದೆ ನಮ್ಮ ಆಟದಲ್ಲಿ ಪಾಲ್ಗೊಳ್ಳಲು ಬರ್ತಾ ಇರೋದು. ಎಲ್ಲರೂ ಇಂಥ ಕೆಲಸ ಮಾಡೋದಕ್ಕೆ ಹೆದರ್ಕೋತಾರೆ, ಆದ್ರೆ ಇವರು ಧೈರ್ಯ ಮಾಡಿ ಪೈಲಟ್ ಆಗಿದ್ದಾರೆ, ಪಾಲಿಟಿಕ್ಸ್ ನಲ್ಲೂ ಇದ್ದಾರೆ. ಮಿಸ್ಟರ್ ನಾಗಾರ್ಜುನ್. ಪೈಲಟ್ ಸೈಂಟಿಸ್ಟು ಆಗಬೇಕು ಅಂದ್ರೆ ಅವರ ಶ್ರಮ ಇರುತ್ತೆ, ಜೊತೆಗೆ ಗುರು ಹಿರಿಯರ ಆಶೀರ್ವಾದ ಇರಬೇಕು. ಹಿರಿಯರು ತಂದೆ ತಾಯಿಗಿಂತ ಹೆಚ್ಚಾಗಿ ಗುರುಗಳು ವಿದ್ಯೆ ದಾನ ಮಾಡಬೇಕು. ಅಂಥ ವಿದ್ಯೆಯನ್ನ ಮಹಾದಾನ ಮಾಡುವಂಥ ಶಿಕ್ಷಕಿ ಅನುರಾಧ. ಶಿಕ್ಷಕಿ ಆಯ್ತು, ಸೈಂಟಿಸ್ಟ್ ಆಯ್ತು, ಪೈಲಟ್ ಆಯ್ತು, ನಡ್ಸೋಕೆ ನಾನ್ ನಿಂತಿದ್ದೀನಿ. ನಾವೆಲ್ಲರೂ ಇಲ್ಲಿ ದಷ್ಟ ಪುಷ್ಟವಾಗಿ ನಿಂತ್ಕೊಂಡು ಸಂತೋಷವಾಗಿ ಶಕ್ತಿಯುತವಾಗಿದ್ದೀವಿ ಅಂದ್ರೆ ಇದಕ್ಕೆ ಕಾರಣ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ರೈತರು. ನಮ್ಮ ಇಂದಿನ ಸಂಚಿಕೆಯ ಕಡೆಯ ಸ್ಪರ್ಧಿ ಶರಣಪ್ಪ ಅವರು ರೈತರು. ಈಗ ಗೊತ್ತಾಯ್ತಾ ನಮ್ಮ ಇಂದಿನ ಸಂಚಿಕೆಯ ವಿಶೇಷ ಸ್ಪರ್ಧಿಗಳು ಯಾರು ಅಂತ? ಬನ್ನಿ ಇನ್ನು ಹೆಚ್ಚು ಪರಿಚಯ ಮಾಡ್ಕೊಳ್ಳೋಣ. ಹಾಯ್ ಶ್ವೇತಾ, ನಮಸ್ಕಾರ. ಹಾಯ್ ವರ್ಷ. ಗಣರಾಜ್ಯೋತ್ಸವದ ಶಾಸ್ತ್ರಿಗಳು. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಇಸ್ರೋ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದೀರಿ. ಹೌದು. ಏನಾಗಿ ಕೆಲಸ ಮಾಡ್ತಿದ್ದೀರಿ? ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಫ್ರಮ್ ಪಾಸ್ಟ್ 2 years. ಸೈಂಟಿಸ್ಟ್ ಅಂದ್ರೆ ಯಾವ ಕ್ಷೇತ್ರದಲ್ಲಿ? ಆಕ್ಚುಲಿ ನಮ್ದು ಸ್ಯಾಟಲೈಟ್ ಕಂಟ್ರೋಲ್ ಸೆಂಟರ್ ಅಲ್ಲಿ ನಾನು ನೆಟ್ವರ್ಕ್ ಕಂಟ್ರೋಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ದೇಶದ ಹಲವಾರು ವಿಷಯಗಳಿಗೆ ಉತ್ತರ ಕೊಡೋದು ಇಸ್ರೋ. ಅಂತ ಒಂದು ಅದ್ಭುತವಾದ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಮಗೆ ಅದರ ಹೆಮ್ಮೆ ಇದೆ. ಆಲ್ ದಿ ಬೆಸ್ಟ್. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಶ್ವೇತಾ, ನಿಮ್ಮ ಸಾಲ 2,85,000. 2,85,649 ರೂಪಾಯಿ. ಓಕೆ. 2,85,649. ಯಾಕೆ ಸಾಲ ಮಾಡಿದ್ದು? ಸೈಟ್ ಪರ್ಚೇಸ್ ಮಾಡೋದಕ್ಕೂ. ಸೈಟ್ ತಗೊಂಡ್ರಾ? ಹಾ, ತಗೊಂಡ್ರೆ. ಬೆಂಗಳೂರಲ್ಲಿ ತಗೊಂಡ್ರಾ? ಹೌದು. ಯಾವ ಏರಿಯಲ್ಲಿ ತಗೊಂಡ್ರೆ? ಜಾಲಹಳ್ಳಿ ಕ್ರಾಸ್. ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾಗಾರ್ಜುನ್. ಹಾಯ್. ನಾನು ಆಕ್ಚುಲಿ ಇವರ ಇಂಟ್ರೊಡಕ್ಷನ್ ಕೊಟ್ಟಾಗ ಈಸ್ ಅ ಪೈಲಟ್, ಅವರು ಪಾಲಿಟಿಕ್ಸ್ ಅಲ್ಲಿದ್ದಾರೆ. ಐ ವಾಸ್ ಇಮ್ಯಾಜಿನಿಂಗ್ ನನಗಿಂತ ಎತ್ತರವಾಗಿ, ನನಗಿಂತ ಗಾತ್ರವಾಗಿರುವಂತ ಒಂದು ಸ್ಟ್ರಕ್ಚರ್ ನ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಶಾಕ್ ಆಯ್ತು ನಿಮ್ನ ನೋಡಿ. ಅಷ್ಟು ಗೊತ್ತಿಲ್ಲ ನಂಗೆ ವಿಮಾನದ ಬಗ್ಗೆ. ಹಾರತ್ತೆ ಇಳಿಯತ್ತೆ ಗೊತ್ತು. ನಿಮ್ಮ ವಿಮಾನದಲ್ಲೂ ಆಕ್ಸಿಲೇಟರ್ ಇರುತ್ತಾ? ಇರುತ್ತೆ. ಹಿಡ್ಸತ್ತಾ ನಿಮ್ ಕಾಲು ಆಕ್ಸಿಲೇಟರ್ಗೆ? ಕೈಯಲ್ಲಿ ಇರುತ್ತೆ ಆಕ್ಚುಲಿ. ಆಕ್ಸಿಲೇಟರ್ ಕೈಯಲ್ಲ, ಹಂಗಾರ್ ಬಚಾವ್. ಸೊ ಹೇಗೆ ಪೈಲಟ್ ಆಗ್ಬೇಕು ಅನ್ನೋ ಆಸೆ ಮುಂಚಿಂದಾನು ಇತ್ತ ಹೇಗೆ? ಏನಿಲ್ಲ, ಆಕ್ಚುಲಿ ಅದು ಏನಾಗಿತ್ತು ಅಂದ್ರೆ ನಾನು CET ಬರೆದು ಕೌನ್ಸಿಲಿಂಗ್ ಹೋಗ್ತಿದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಏನಾಯ್ತು, ಯಾರೊಬ್ರು ಈ ತರ ಪೈಲಟ್ ಆಗ್ಬೋದು ಅಂತ ಹೇಳಿದ್ರು. ಸೊ ನಾನು ಏನಕ್ಕೆ ಟ್ರೈ ಮಾಡಬಾರ್ದು ಅಂತ ಪೇರೆಂಟ್ಸ್ ನ ಕನ್ಸಲ್ಟ್ ಮಾಡಿದೆ. ಅವರು ಫುಲ್ ಸಪೋರ್ಟ್ ಕೊಟ್ಟರು. ಸೊ ಆಗಿದ ತಕ್ಷಣ ನಾನು ಹಂಗೆ ವೀಸಾಗ ಅಪ್ಲೈ ಮಾಡಿ ನಾನು ಸೆಲೆಕ್ಟ್ ಆಗ್ಬೋದು. ಎಲ್ಲಿ ಟ್ರೈನಿಂಗ್? ಸೌತ್ ಆಫ್ರಿಕಾ ಇದೆ, ಪೋರ್ಟ್ ಎಲಿಜಬೆತ್, ಸೌತ್ ಆಫ್ರಿಕಾ ಇದೆ. ಇಲ್ಲಿ ಟ್ರೈನಿಂಗ್ ಮಾಡ್ಲಿಲ್ಲ ಇಂಡಿಯಾದಲ್ಲಿ? ಅಲ್ಲಿ ಎಷ್ಟು, ಅಲ್ಲಿ ಇನ್ನೂ ಕಲಿತಿದ್ದೀರಾ ನೀವು? 95% ಆಗಿದೆ. ಒಂದು 5 ವೀಕ್ಸ್ ಟೈಮ್ ಅಲ್ಲಿ ವಾಪಸ್ ಹೋದ್ರೆ ಐಲ್ ಬಿ ಅ ಕಮರ್ಷಿಯಲ್ ಪೈಲಟ್. ವೆರಿ ಗುಡ್. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ? ಇನ್ಸ್ಟ್ರಕ್ಟರ್ ರೇಟಿಂಗ್ ಮಾಡ್ತೀನಿ, ನಾನು ಬೇರೆಯವ್ರಿಗೆ ಫ್ಲೈ ಮಾಡೋದು ಹೇಳ್ಕೊಡ್ತೀನಿ ಅವಾಗ. ಓ, ಯು ಗೋಣ ಬಿ ಅ ಕೋಚ್? ವೆರಿ ಗುಡ್. ಆಮೇಲೆ ಒನ್ಸ್ ಐ ಕಮ್ ಬ್ಯಾಕ್ ಟು ಇಂಡಿಯಾ, ನಾನು ಅವಾಗ ಏರ್ಲೈನ್ ಜಾಯ್ನ್ ಆಗಿ ನಾರ್ಮಲ್ ಫ್ಲೈಯಿಂಗ್ ಡೊಮೆಸ್ಟಿಕ್ ಫ್ಲೈಟ್ಸ್ ಓಡಿಸ್ತೀನಿ. ಡೊಮೆಸ್ಟಿಕ್ ಫ್ಲೈಟ್ ಭಯ ಆಗಲ್ವೇನ್ರಿ? ಇಲ್ಲ, ಮೇಲೆ ಕೆಳಗೆ ಏನಿರಲ್ಲ, ಬಿದ್ರೆ ತಪ್ಪಂತ ಹೋಗೋದು. ಕಾರ್ ಓಡ್ಸೋಕ್ಕಿಂತ ಈಸಿ. ಕಾರ್ಗಿಂತ ಈಸಿನಾ? ಟ್ರಾಫಿಕ್ ಕಮ್ಮಿ ಇರೋದು. ಹೌದೇನ್? ನಂಗೆ ಕಲ್ತ್ಕೋಬೇಕು, ನಂಗೆ ಕಾರೇ ಕಷ್ಟ. ಎಷ್ಟು ಸಾಲ ಮಾಡಿದೀರಾ? 10 ಲಕ್ಷ. 10 ಲಕ್ಷ ಯಾಕಪ್ಪ ಮಾಡಿದ್ರಿ? ಎಜುಕೇಶನ್ ಲೋನ್. ಏನು ಪಾಲಿಟಿಕ್ಸ್ ಎಲ್ಲ? ಏನ್ ಸೌತ್ ಆಫ್ರಿಕಾ ಪಾಲಿಟಿಕ್ಸ್? ಇಲ್ಲ ಭಾರತದ್ದು. ಹೌದಾ? ಭಾರತದಲ್ಲಿ ಪಾಲಿಟಿಕ್ಸ್ ಇಲ್ಲ, ಪ್ರೈಮರಿ ಮೆಂಬರ್ ಆಗಿದ್ದೀನಿ ಅಷ್ಟೇ. ಬಟ್ ಇಂಡಿಯಾಗೆ ಬಂದು ಸೆಟಲ್ ಆದ್ಮೇಲೆ ಫುಲ್ಲಿ ಫ್ಲೆಡ್ಜ್ ಆಕ್ಟಿವ್ ಮೆಂಬರ್ ಆಗ್ತೀನಿ. ರಾಜಕೀಯದಲ್ಲಿ ಒಳ್ಳೆ ಕೆಲಸ ಮಾಡಕ್ಕೆ ರಾಜಕೀಯಕ್ಕೆ ಬಂದಿದ್ದೀರಾ ತಾನೆ? ಡೆಫಿನೆಟ್ಲಿ. ಪ್ರಾಮಿಸ್. ಗುಡ್. Thank ಗುಡ್ you. ಲಕ್. ಆಲ್ ದ ಬೆಸ್ಟ್. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಶರಣಪ್ಪ ಹೇಗ್ರಿ ಇದ್ದೀರಿ? ಚೆನ್ನಾಗಿದ್ದೇನೆ. ಎಲ್ಲಿಂದ ಬಂದಿರೋದು ನೀವು? ಬಳ್ಳಾರಿಯಿಂದ. ಬಳ್ಳಾರಿ. Yes. ಬಳ್ಳಾರಿ ಬಿಸಿಲೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ದಣಿಗಳು ಚೆನ್ನಾಗಿದ್ದಾರೆ. ಕೇಳದೆ ಅಂತ ಹೇಳಿ. ಆಮೇಲೆ ಹೇಗಿದೆ ನಿಮ್ ಹೊಲ ಗದ್ದೆ? ಅತಿವೃಷ್ಟಿ ಮಳೆಯಿಂದಾಗಿ ಸ್ವಲ್ಪ ಕೊರತೆ ಆಗಿದೆ. ಟೊಮ್ಯಾಟೊ ಬೆಳೆಗೆ ತುಂಬಾ ನಷ್ಟ ಆಗಿದೆ ಅಲ್ಲ? ಟೊಮೊಟೊ ಬೆಳೆಗೆ ಮತ್ತೆ ನೆಲ್ಲಿಗೂ ಭತ್ತಕ್ಕೂ ಭತ್ತ ಬಹಳ ಈ ವರ್ಷ ಇರೋದ್ರಿಂದ ಭತ್ತಕ್ಕೆ ಬಹಳ ನಷ್ಟ ಆಗಿದೆ. ಭತ್ತ ಅಂಡ್ ಟೊಮ್ಯಾಟೊ ಬಳ್ಳಾರಿಯಲ್ಲಿ ತುಂಬಾ ನಷ್ಟ ಆಗಿರೋದು ಅತಿವೃಷ್ಟಿಯಿಂದ ಅಲ್ವಾ? ಸರ್ಕಾರದ ಸಹಾಯ ಸಿಕ್ತಾ? ಸರ್ಕಾರ ಸಹಾಯ ಸಿಕ್ಕಿಲ್ಲ. ಮತ್ತೆ ಹೇಗೆ ನಿಭಾಯಿಸ್ತಿದ್ದೀರಿ? ಈಗ ನೆಕ್ಸ್ಟ್ ಬೆಳೆ ಬರುತ್ತಲ್ಲ, ನೆಕ್ಸ್ಟ್ ಬೆಳೆಯಲ್ಲಿ ಬಂದಾಗ
ಮ್ಯಾನೇಜ್ ಮಾಡಿ. ನೀವು ಚೆನ್ನಾಗಿ ಕಷ್ಟಪಟ್ರೆ ನಾನು ನಿಂತ್ಕೊಂಡು ಸ್ಟ್ರಾಂಗ್ ಆಗಿ ಇಲ್ಲಿರ್ಬೋದು, ಆಯ್ತಾ? ಆಮೇಲೆ ನಾನು ಬಂದು ಹೆಲ್ಪ್ ಮಾಡ್ತೀನಿ ಬೇಕಾದ್ರೆ. ಓಕೆ. 1 ಲಕ್ಷ ಸಾಲ ಯಾಕೆ ಮಾಡಿದ್ರಿ? ವ್ಯವಸಾಯದ ಅಭಿವೃದ್ಧಿಗೋಸ್ಕರ. ವ್ಯವಸಾಯದ ಅಭಿವೃದ್ಧಿಗಾಗಿ ಸಾಲ ಮಾಡಿದ್ರಿ. ಎಸ್. ತೀರ್ಸೋ ಪ್ರಯತ್ನದಲ್ಲಿ ಬಂದಿದ್ದೀರಿ. ಆಲ್ ದಿ ಬೆಸ್ಟ್. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ವೆರಿ ಮಚ್. ಹೆಲೋ ಟೀಚರ್, ಹೌ ಆರ್ ಯು? ಟೂಲ್ ಹಾಕ್ಬಿಟ್ಟಿದಾರ ನಿಮ್ಗೆ? ತುಂಬಾ ಉದ್ದ ಇದೀವಿ. ತುಂಬಾ ಉದ್ದ ಇದ್ದೀರಾ ನಿಜವಾಗ್ಲು. ನಿಮ್ಮ ಸಾಲ ಎಷ್ಟು? 1,04,000. 1,04,000 ಯಾಕೆ ಮಾಡಿದ್ರಿ? ನಮ್ಮ ಮನೆಯವರಿಗೆ ಹುಷಾರಿರ್ಲಿಲ್ಲ, ಏನಾಗಿತ್ತು? ಸೋರಿಯಾಸಿಸ್ ಮತ್ತೆ ಬ್ಯಾಕ್ ಬೋನ್ ಪೇನ್ ಆಗಿತ್ತು. ಒಟ್ಟಿಗೆ ಹಾಗಾಗಿ ಮಾಡ್ಬೇಕಾ. ಈಗ ಹೇಗಿದ್ದಾರೆ? ಪರವಾಗಿಲ್ಲ. ಸಾಲ ತಗೊಂಡಿದ್ರಿಂದ ಸ್ವಲ್ಪನಾದ್ರು ಹೆಲ್ಪ್ ಆಯ್ತಾ? ಔಷಧಿಗೆಲ್ಲ ಅನುಕೂಲ ಆಯ್ತು. ಎಷ್ಟನೇ ತರಗತಿಗೆ ಹೇಳ್ಕೊಡ್ತೀರಿ? ಪ್ರೈಮರಿಯಿಂದ ಹೈಸ್ಕೂಲ್. ಹೌದಾ? ಯಾವ ಸಬ್ಜೆಕ್ಟು? ಮ್ಯಾಥ್ಸ್, ಹಿಂದಿ. ಮ್ಯಾಥ್ಸ್ ಹೇಳ್ಕೊಡ್ತೀರಾ? ಹೌದು. ಭಯ ಬಳಸ್ಬೇಡಿ ಪ್ಲೀಸ್. ಖಂಡಿತ ಇಲ್ಲ. ನಂಗೆ ಜ್ಞಾಪಿಸ್ಕೊಂಡ್ರೆ ಭಯ ಆಗತ್ತೆ ಮ್ಯಾಥ್ಸ್ ಎಲ್ಲ. ಹೈಸ್ಕೂಲ್ ಜ್ಞಾಪಿಸ್ಲೇಬೇಡಿ. ನಂಗೆ ಮ್ಯಾಥ್ಸ್ ಅಂದ್ರೆ ಇಷ್ಟ. ನನಗೆ ಬಹಳ ಕಷ್ಟ. ಸಾಲ ತೀರ್ಸೋ ಪ್ರಯತ್ನ ಮಾಡೋಣ. ಅನುರಾಧ ಅವರೇ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ವೆಲ್ಕಮ್ ಟು ದಿ ಶೋ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಪ್ರತಿ ಸಂಚಿಕೆಯಂತೆ 4 ಜನ ಸ್ಪರ್ಧಿಗಳು, ವಿಶೇಷ ಸ್ಪರ್ಧಿಗಳಿವರು ನಮ್ಮ ದೇಶಕ್ಕೆ ಸಹಾಯ ಆಗುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರೊಂದಿಗೆ ನಮ್ಮ ಇಂದಿನ ಸಾಲಕ್ಕೊಂದು ಸಲಾಂನ ಶುರು ಮಾಡೋಣ. ನಮ್ಮ ಮೊದಲನೇ ಸುತ್ತು ಸೇವಿಂಗ್ಸ್ ಅಕೌಂಟ್. ಸೇವಿಂಗ್ಸ್ ಅಕೌಂಟ್ ಈ ಸುತ್ತಲ್ಲಿ ಮೊದಲು ಒಂದು ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರುತ್ತೆ. ಅದಕ್ಕೆ 4 ಆಪ್ಷನ್ಸ್ ಇರುತ್ತೆ. ಸರಿಯಾದ ಉತ್ತರವನ್ನ ನಾಜೂಕಾಗಿ ಒಂದೇ ಬೆರಳಲ್ಲಿ ಲಾಕ್ ಮಾಡಿ. ಓಕೆ, ಒಂದು ಪ್ರಶ್ನೆ 4 ಆಪ್ಷನ್, ಸರಿಯಾದ ಉತ್ತರ ಲಾಕ್ ಮಾಡಿದ್ರೆ 5%. ಮತ್ತೊಂದು ಪ್ರಶ್ನೆ 4 ಆಪ್ಷನ್ ಸರಿಯಾಗಿ ಲಾಕ್ ಮಾಡಿದ್ರೆ 5%. ಸೊ ಈ ಸುತ್ತಲ್ಲೇ 10% ಗೆಲ್ಬಹುದು ವಿತ್ 2 ಕ್ವೆಶ್ಚನ್ಸ್. ಎಲಿಮಿನೇಷನ್ ಇರೋದಿಲ್ಲ. ನೋ ಟೆನ್ಷನ್ ಫಸ್ಟ್ ರೌಂಡ್ ಅಲ್ಲಿ. ಓಕೆ, 10% ಮ್ಯಾಕ್ಸಿಮಮ್ ಗಳಿಸಬಹುದು. ಅಷ್ಟನ್ನ ನೀವು ಗಳಿಸೋ ಸಾಧ್ಯತೆ ಇರುತ್ತೆ. ಶುರು ಮಾಡೋಣ. ಆಲ್ ದಿ ಬೆಸ್ಟ್. ಸೇವಿಂಗ್ಸ್ ಅಕೌಂಟ್ ಸುತ್ತಿನ ಮೊದಲನೇ ಪ್ರಶ್ನೆ. ಅಮೃತ ಘಳಿಗೆ ಚಿತ್ರದ ಈ ಹಾಡನ್ನು ಪೂರ್ಣ ಮಾಡಿ. ಹಿಂದೂಸ್ತಾನವು ಎಂದೂ ಮರೆಯದ ಡ್ಯಾಶ್ ನೀನಾಗು. ಆಪ್ಷನ್ ಎ ಭಾರತ ವಜ್ರವು, ಆಪ್ಷನ್ ಬಿ ಭಾರತ ವೀರನು, ಆಪ್ಷನ್ ಸಿ ಭಾರತ ಸುಪುತ್ರನು, ಆಪ್ಷನ್ ಡಿ ಭಾರತ ರತ್ನವು. ಶ್ವೇತಾ, ನಿಮ್ಮ ಉತ್ತರ? ಭಾರತ ರತ್ನವು. ಪೈಲಟ್? ಭಾರತ ರತ್ನವು. ಭಾರತ ರತ್ನವು. ಭಾರತ ರತ್ನವು. ಅಮೃತಗಳಿಗೆ ಚಿತ್ರದ ಈ ಹಾಡನ್ನು ಪೂರ್ಣ ಮಾಡಿ. ಹಿಂದೂಸ್ತಾನವು ಎಂದೂ ಮರೆಯದ ಡ್ಯಾಶ್ ನೀನಾಗು, ಭಾರತ ರತ್ನವು ಅಂತ ನಮ್ಮ 4 ಜನ ಸ್ಪರ್ಧಿಗಳು ಹೇಳಿದ್ದಾರೆ. ಸರಿಯಾದ ಉತ್ತರ ಏನು? ಬೆಳಗುತ್ತಿರಲಿ ಭರತ ನಾಡಿನ ದೀಪ, ಜನ ಮನದಲ್ಲಿ ಪ್ರಜ್ವಲಿಸಲಿ ದಿವ್ಯ ಚೈತನ್ಯ ರೂಪ. ಇದು ರಿನ್ ಸಾಲಕ್ಕೊಂದು ಸಲಾಂ.